ಹಾಯ್ ಮಮ್ಮಿ. ಹಾಯ್ ಮಗಳೇ, ಬಾ. ಯಾಕೆ ಮಮ್ಮಿ ನೀವು ಬಾಗ್ಲು ತೆಗಿತಿದ್ದೀರಾ? ಮನೇಲಿ ಯಾರು ಇಲ್ವಾ? ಇಲ್ಲಮ್ಮ, ನಿಮ್ಮಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ. ನಿಮ್ಮ ಅತ್ತಿಗೆ ಅಪ್ಪ ಅಮ್ಮ ನೋಡ್ಕೊಂಬರಕ್ ಹೋಗಿದ್ದಾಳೆ. ಹಲೋ ಸೇಟು, ನಮಸ್ತೆ. ನಮಸ್ತೆ. ಓಲೆ ರೆಡಿ ಇದೆಯಾ? ಓಕೆ, ಇನ್ನೊಂದು 2 ಅವರಲ್ಲಿ ಕಳಿಸ್ಕೊಟ್ಬಿಡಿ, ಮಿಸ್ ಮಾಡಬೇಡಿ. ಮೊನ್ನೆ ಅಷ್ಟೇ ಬ್ರೇಸ್ಲೆಟ್ ಕೊಟ್ರಲ್ಲ ಮಮ್ಮಿ ನನ್ನ ಬರ್ಡೇಗೆ, ಓಲೆ ಯಾಕೆಗ? ಅದು ನಿನ್ಗಲ್ಲಮ್ಮ, ನಿಮ್ಮ ಅತ್ತಿಗೆಗೆ. ಏನು ಅತ್ಗೆಗ? ನಾಳೆ ಅವಳು ಬರ್ಡೇ ಇದೆ, ಗಿಫ್ಟ್ ಕೊಡ್ತಿದ್ದೀನಿ. ನಾಳೆ ಬೇರೆ ಇಬ್ರು ಟ್ರಿಪ್ ಹೋಗ್ತಿದ್ದಾರೆ, ಅದಕ್ಕೆ ಇವಾಗಲೇ ಕೊಡ್ತಿದ್ದೀನಿ. ಸರಿ ಹೋಯ್ತು. ತಿಂಗ್ಳಿಗೆ 3-4 ಸಲ ತವ್ರ ಮನೆಗೆ ಹೋಗ್ತಾರೆ. ನಾನು ಬಂದಾಗೆಲ್ಲ ಮನೆಯಲ್ಲೇ ಇರಲ್ಲ. ನೋಡು, ನೀನು ನನ್ನ ನೋಡಕ್ ಬರ್ತಿರ್ತೀಯಾ? ನನಗೂ ಅವ್ರಿಗೂ ಕಂಪೇರ್ ಮಾಡಬೇಡಿ ಮಮ್ಮಿ. ನೋಡು, ಅವಳ ಖುಷಿ ನೋಡಿ ನಿನ್ನ ಮುಖ ಚಿಕ್ಕದಾಗೋಯ್ತು. ಅದಕ್ಕೆ ಹೇಳೋದು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ನಮ್ಮನೆಯಲ್ಲೇ ಉದಾಹರಣೆ ಇದೆ. ಒಬ್ರು ದುಃಖದಲ್ಲಿ ಭಾಗಿಯಾದ್ರೆ ಸಾಕಾಗಲ್ಲಮ್ಮ, ಅವ್ರ ಸಂತೋಷದಲ್ಲಿ ಕೂಡ ಭಾಗಿಯಾಗಬೇಕು. ನೀನು ಬದಲಾಗ್ಬೇಕು ಮಗಳೇ.